ನಮಸ್ತೆ ನಮಸ್ತೆ ಎಲ್ರಿಗೂ. ಎಲ್ರು ಚೆನ್ನಾಗಿದ್ದೀರಾ ಅನ್ಕೊಳ್ತಾ ಇದ್ದೀನಿ. ನಾನಂತೂ ತುಂಬಾ ಚೆನ್ನಾಗಿದ್ದೀನಿ. ಎಲ್ರು ಒನ್ ಡೇ ಟ್ರಿಪ್ ಹೋಗ್ಬೇಕು ಅಂತ ಇರ್ತಾರೆ, ಆದ್ರೆ ಸಮಸ್ಯೆ ತುಂಬಾ ಟ್ರಾವೆಲ್ ಮಾಡ್ಬೇಕು ಅಂತ. ಇವತ್ತು ನಾನ್ ಕರ್ಕೊಂಡು ಹೋಗ್ತಾ ಇರೋ ಜಾಗಕ್ಕೆ ಬರೀ 40 ನಿಮಿಷ, ಬೆಂಗಳೂರಿಂದ ಬರೀ 40 ಕಿಲೋಮೀಟರ್. ಒಂದು ಬೆಸ್ಟ್ ಟ್ರಿಪ್ ಅಲ್ಲಿ ನಿಮ್ಗೆ ಏನೇನ್ ಬೇಕು? ಒಂದು ಒಳ್ಳೆ ಟ್ರಕ್ಕಿಂಗ್ ಎಕ್ಸ್ಪೀರಿಯನ್ಸ್, ಇನ್ನೊಂದು ಒಳ್ಳೆ ನೀರ್ ಇರ್ಬೇಕಪ್ಪ ಈ ಸಮ್ಮರ್ ಅಲ್ಲಿ, ಇನ್ನೊಂದು ದೇವಸ್ಥಾನಗಳಿಗೆ ಹೋಗ್ಬೇಕಪ್ಪ, ಸ್ವಲ್ಪ ಆಧ್ಯಾತ್ಮಿಕತೆ ಬೇಕಪ್ಪ ಅಂತ ಇರ್ತಾರೆ. ಅದೆಲ್ಲಾನು ಈ ಜಾಗದಲ್ಲಿದೆ. ಇದೆ ಮಂದಾರಗಿರಿ. ಇಲ್ಲಿ ಗೋಮಟೇಶ್ವರನ ವಿಗ್ರಹ ಇಟ್ಟಿದ್ದಾರೆ. ಟೋಟಲ್ 4 ಇಟ್ಟಿದ್ದಾರೆ. ಮೇಲ್ಗಡೆ ಹಳ್ಳಿ ಮರದ ಒಂದು ಆರ್ಟಿಫಿಷಿಯಲ್ ಸ್ಟ್ರಕ್ಚರ್ ಇಟ್ಟಿದ್ದಾರೆ. ಕೆಳಗಡೆ ಅವರ ಭಕ್ತರು ಗೋಮಟೇಶ್ವರನ ಬಳಿ ಅವರ ಪ್ರಾರ್ಥನೆಗಳನ್ನ ಸಲ್ಲಿಸ್ತಾ ಇರ್ತಾರ. ಒಂದು ಸುತ್ತಲೂ ಒಂದು ಸ್ಟ್ರಕ್ಚರ್ ಇಟ್ಟಿದ್ದಾರೆ. ಇದು ನೋಡೋದಕ್ಕೆ ತುಂಬಾ ಚೆನ್ನಾಗಿದೆ. ಇಲ್ಲಿಗೆ ಬರೋದಕ್ಕೆ ಸೂಟೇಬಲ್ ಟೈಮಿಂಗ್ಸು ಸಾಯಂಕಾಲದ ಹೊತ್ತು. ಮಧ್ಯಾಹ್ನದ ಹೊತ್ತು ಬಂದರೆ ಇದು ಸ್ವಲ್ಪ ಹೈಟ್ ಇರೋದ್ರಿಂದ ಇಲ್ಲಿಗೆ ಹತ್ತೋದಕ್ಕೆ ಆಗೋದೇ ಇಲ್ಲ. ಹಾಗಾಗಿ ಸೂಟೇಬಲ್ ನೀವು ಸಾಯಂಕಾಲದ ಹೊತ್ತೇ ಬನ್ನಿ, ತುಂಬ ಎಂಜಾಯ್ ಮಾಡ್ಬೋದು. ಒಳ್ಳೆ ಗಾಳಿ ಕೂಡ ಇರುತ್ತೆ. ನಮ್ಮ ಕೈಲಿ ಬೆಟ್ಟ ಹತ್ತೋದಕ್ಕಾಗಲ್ಲಪ್ಪ, ಹೆಂಗ್ ಬರ್ಬೋದು ಮೇಲ್ಗಡೆ ಅಂದ್ರೆ ಇಲ್ಲಿ ದಾರಿ ಕಾಣಿಸ್ತಾ ಇದೆಯಲ್ಲ, ಇಲ್ಲಿ ಆಟೋದಲ್ಲಾಗ್ಲಿ ನಿಮ್ಮ ಪ್ರೈವೇಟ್ ವೆಹಿಕಲ್ ಅಲ್ಲಾಗ್ಲಿ ನೀವು ಇಲ್ಲಿಗೆ ಬರ್ಬೋದು. ಆ ಫೆಸಿಲಿಟೀಸ್ ಕೂಡ ಇವರು ಮಾಡಿದ್ದಾರೆ. ಇಲ್ಲಿ ಟೋಟಲ್ ಆಗಿ 5 ದೇವಸ್ಥಾನ ಕಟ್ಟಿದ್ದಾರೆ. ಒಂದು ಗರುಡಗಂಬ ಮತ್ತೆ ಗೋಮಟೇಶ್ವರನ ಪಾದಗಳಿದು ಇಲ್ಲಿ ನೋಡ್ತಾ ಇದೀರಲ್ಲ, ಇದು ಗೋಮಟೇಶ್ವರನ ವಿಗ್ರಹ. ಈ ದೇವಸ್ಥಾನಗಳು ನಿನ್ನೆ ಮೊನ್ನೆದಲ್ಲ. ಇದರಲ್ಲಿ 2 12ನೇ ಶತಮಾನದ್ದು ಮತ್ತೆ ಇನ್ನ 2 14ನೇ ಶತಮಾನದ್ದು ದೇವಸ್ಥಾನಗಳಾಗಿವೆ. ಇದು ಜೈನ ಧರ್ಮದ ಬಗ್ಗೆ ಒಂದು ವಿವರ ಕೊಡುವಂತ ಒಂದು ಶಿಲಾಕೆತ್ತನೆ ಆಗಿದೆ. ಇಲ್ಲಿ ಯಾವುದೇ ತರದ ಕೂಲ್ ಡ್ರಿಂಕ್ಸ್ ಕೂಡ ತಗೊಳಕ್ ಹೋಗ್ಬೇಡಿ, ಯಾಕೆಂದ್ರೆ ಇವ್ರ ರೇಟ್ ಜಾಸ್ತಿ. ಅದು ಕೂಲ್ ಆಗಿ ಕೂಡ ಇರೋದಿಲ್ಲ. ಅಲ್ಲಿ ಹೊರಗಡೆ ಅಂಗಡಿ ಇದೆ, ಅಲ್ಲಿ ಫ್ರಿಡ್ಜ್ ಇದೆ, ಅಲ್ಲೇ ತಗೊಳ್ಳಿ, ಅಲ್ಲಿ ಕೂಲ್ ಆಗೆಲ್ಲ ಸಿಗುತ್ತೆ. ಈಗ ನಾವು ಹೋಗ್ತಾ ಇರೋದು ಅಲ್ಲಿ ಮೇಲ್ಗಡೆ ನಿಂತಾಗ ಒಂದು ಕೆರೆ ಕಾಣಿಸ್ತಾ ಇತ್ತು. ಆ ಕೆರೆ ಹತ್ರ ಈಜಾಡ್ತಾ ಇದ್ರು. ಈಗ ನಾವು ಅಲ್ಲಿಗೆ ಹೋಗ್ತಾ ಇರೋದು. ಬನ್ನಿ ಹೋಗೋಣ. ಹೀಗೆ ನೀವು ಸ್ಟ್ರೈಟ್ ಆಗಿ ಹೋದ್ರೆ ಡೈರೆಕ್ಟ್ ಆಗಿ ಅಲ್ಲಿ ಬೆಟ್ಟದ ಮೇಲೆ ಹೋಗ್ಬೋದು. ಆಗ್ಲೇ ಹೇಳಿದ್ರಲ್ಲ, ಅಲ್ಲಿಗೆ ಹೋಗ್ಬೋದು ನೀವು. ನೋಡಿ ಎಲ್ಲ ಏನ್ ಫ್ರೀ ಅಂತ ಈಜಾಡ್ತವ್ರೆ. ಆದ್ರೆ ನಾನಂತೂ ಈಜಾಡೋದನ್ನ ಪ್ರಿಫರ್ ಮಾಡಲ್ಲ. ಯಾಕೆಂದ್ರೆ ಈ ನೀರೇನು ಹೆಂಗೆ ಅಂತ ಏನು ಗೊತ್ತಿರಲ್ಲ. 100 ರೂಪಾಯಿ ಹೋದ್ರೋಗಿ ಸ್ವಿಮ್ಮಿಂಗ್ ಪೂಲ್ಗೆ ಹೋಗಿ. ಯಾರ ಕೈಲಿ ಗೋಮಟೇಶ್ವರನ ದರ್ಶನ ಪಡೆಯೋದಕ್ಕೆ ಶ್ರಾವಣ ಬೆಳಗಿನ ತಕ್ಕ ಹೋಗೋದಕ್ಕಾಗೋದಿಲ್ವೋ ಅವರು ಇಲ್ಲೇ ದರ್ಶನ ಪಡಿಬಹುದು. ಮಂದಾರಗಿರಿ ಕೆಳಗಡೆನೆ ಈ ಸುಂದರವಾದ ಗೋಮಟೇಶ್ವರನ ವಿಗ್ರಹನ ಕೆಟ್ಟಿದ್ದಾರೆ. ಇದು ಬಂದ್ಬಿಟ್ಟು ಜೈನ ಧರ್ಮದ ಒಂದು ವಿಗ್ರಹ ಆಗಿದೆ. ಈ ಟೆಂಪಲ್ ಪಿಕಾಕ್ ಟೆಂಪಲ್ ಅಂತ ಫೇಮಸ್ ಆಗಿದೆ. ಯಾಕೆ ಅಂದ್ರೆ ಇದು ಸ್ಟ್ರಕ್ಚರ್ ಇಂದ, ಇದ್ರೊಳಗಡೆ ಬಾಹುಬಲಿಯಿಂದ ಗೋಮಟೇಶ್ವರನಾದ ಕಥೆನ ಒಂದು ಪಿಕ್ಚರೈಸ್ ಮಾಡಿ ಫೋಟೋಸ್ ಎಲ್ಲ ಡಿಸ್ಪ್ಲೇ ಮಾಡೋದಾಗಿದೆ. ಚಾನಲ್ಗೆ ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ತೀರಾ ಅನ್ಕೊಳ್ತಾ ಇದ್ದೀನಿ. ಥ್ಯಾಂಕ್ ಯು.